ನಮಸ್ತೆ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಇದು ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಎಸ್, 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1 ಏನೋ ಒಂದು ಶಬ್ದ ನಿಮ್ಮನ್ನ ತುಂಬಾನೇ ಭಯ ಮೂಡಿಸ್ತಿದೆ. ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ಥಿಂಕ್ ಮಾಡ್ತಿದ್ದೀರಾ. ಒಂದು ರೀಡಿಂಗ್ ನೋಡ್ಬೇಕಿದ್ರು ಹಾಗೂ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಆತಂಕ ಇದೆ ಹಾಗೂ ನಿಮ್ಮ ಒಂದು ಮನಸ್ಸಲ್ಲಿರೋ ಪ್ರಶ್ನೆಗೆ ಉತ್ತರನ ಹುಡುಕ್ತಿದ್ದೀರಾ. ಏನೋ ಒಂಥರ ಕಳವಳ, ಏನೋ ಒಂಥರ ಭಯ, ಏನೋ ಒಂಥರ ನೋವು, ಅಳು ಎಲ್ಲವೂ ಮಿಕ್ಸಪ್ ಆಗಿದೆ. ಇದರಿಂದ ನಾನು ಹೇಗೆ ಹೊರಗಡೆ ಬರಬೇಕು ಹಾಗೂ ಇದಕ್ಕೆ ನನಗೆ ದಾರಿ ಯಾವಾಗ ಸಿಗುತ್ತೆ, ನಾನು ಹೀಗೆ ಇದ್ಬಿಡ್ತೀನಾ, ನಾನು ಚೇಂಜ್ ಆಗ್ತೀನಾ, ನನ್ನ ಲೈಫಲ್ಲಿ ಏನಾದ್ರು ಚೇಂಜಸ್ ಬರುತ್ತಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಗೆ ಈ ಒಂದು ವಾರದಲ್ಲಿ ನಿಮಗೆ ಉತ್ತರ ಸಿಗ್ತಿದೆ. ಅದು ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ. ತಂದೆ ತಾಯಿ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಹೆಚ್ಚಾಗಿ ನೀವೇನು ಕೆಲಸ ಮಾಡ್ತಿದ್ದೀರಾ, ನೀವೇನು ಯೋಚನೆ ಮಾಡ್ತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅನ್ನೋದನ್ನ ಹೆಚ್ಚು ಗಮನಿಸ್ತಾ ಇರೋದು ನಿಮ್ಮ ತಂದೆ ತಾಯಿ, ನಿಮ್ಮ ಪೂರ್ವಜರರು. ಎಸ್, ಈ ಒಂದು ವಾರದಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಮೆಸೇಜಸ್, ನಿಮಗೆ ನೀವು ನಂಬಿರೋ ದೈವ ಶಕ್ತಿ ಕೊಡ್ತಿದೆ. ಹೆಚ್ಚಾಗಿ ಕೊರಗಜ್ಜರ ಆಶೀರ್ವಾದ ಹೆಚ್ಚಾಗಿದೆ. ಎಸ್, ಈ ಒಂದು ವೀಕಲ್ಲಿ ನೀವು ಕೊರಗಜ್ಜ ಸನ್ನಿಧಾನಕ್ಕೆ ಕೂಡ ನೀವು ಹೋಗ್ತಿರ್ಬೋದು, ಪ್ರಾರ್ಥನೆ ಮಾಡ್ತಿರ್ಬೋದು, ಹರಕೆ ಮಾಡ್ತಿರ್ಬಹುದು. ಖಂಡಿತ ನೀವು ಅನ್ಕೊಂಡಿರೋದು ಇನ್ ಒಂದು 15 ಡೇಸಲ್ಲಿ ಆ ಕೆಲಸ ಕಂಪ್ಲೀಟ್ ಆಗಿ ಆಗುತ್ತೆ ಅನ್ನೋ ಒಂದು ಮೆಸೇಜಸ್ ನನಗಿಲ್ಲಿ ಕೊರಗಜ್ಜ ತಿಳಿಸ್ತಿದ್ದಾರೆ. ಆ ಪರಮಾತ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಸ್, ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ನಿಮ್ಮ ಮನಸ್ಸಲ್ಲಿರೋ ಒಂದು ಪ್ರಾರ್ಥನೆ, ನೀವೇನು ಆರ್ಕೆ ಮಾಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಹಾಗೂ ನಿಮ್ಮ ಮನಸ್ಸಲ್ಲಿರೋ ಒಂದು ಗೊಂದಲತೆಗೆ ಖಂಡಿತ ಉತ್ತರ ಸಿಗ್ತಿದೆ ಕೂಡ. ಹೆಲ್ಪಿಂಗ್ ಹ್ಯಾಂಡ್ ಕೂಡ ಸಿಗ್ತಿದೆ. ನೀವು ಯಾರಿಂದ ಹೆಲ್ಪ್ ಕೇಳಬೇಕು ಅಂತ ನಿಮ್ಮ ಮನಸ್ಸು ಬಯಸ್ತಿದೆ, ಖಂಡಿತ ಆ ವ್ಯಕ್ತಿ ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ರೀತಿ ಕೂಲ್ ಆಗಿರುವಂತಹ ವಾತಾವರಣ ಈ ಒಂದು ವೀಕಲ್ಲಿ. ಹಾಗೂ ಇಷ್ಟು ದಿವಸ ಏನು ನಿಮಗೆ ಮೊಂಕುತನ ಇತ್ತು, ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೋಂಬೇರಿತನ ಇತ್ತು, ತುಂಬ ನಿಮಗೆ ಟಾಂಟ್ ಮಾಡೋರು, ಬೈತಿರೋರು, ನಿಮಗೆ ಕೆಲಸ ಇಲ್ಲ, ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಏನೆಲ್ಲ ನಿಮಗೆ ನೋವುಗಳಾಗಿತ್ತು, ಬೈಗುಳಗಳಾಗಿತ್ತು, ಅದರಿಂದ ಒಂದಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1ಗೆ ಆಗ್ತಿದೆ. ಜಾಬ್ನ ನೀವು ಹುಡುಕ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಜಾಬ್ ಕಾಲ್ ಆಫರ್ ಕೂಡ ಬರ್ತಿದೆ. ನಿಮಗೆ ಜಾಬ್ ಸಿಗ್ತಿದೆ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿಯಲ್ಲಿ ಆಗಿರ್ಬೋದು. ಈ ಒಂದು ವೀಕಲ್ಲಿ ನಿಮಗೆ ಜಾಬ್, ನೀವು ಅನ್ಕೊಂಡಿರೋ ಡ್ರೀಮ್ ಜಾಬ್ ನಿಮಗೆ ಸಿಗ್ತಿದೆ. ಸೊ ನಿಮಗೆ ಫೋನ್ ಕಾಲ್ ಕೂಡ ಬರ್ತಿದೆ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 1. ಅಂದ್ರೂ ಏನೋ ಒಂದು ಎಚ್ಚರಿಕೆನ ನೀವು ವಹಿಸಬೇಕಾಗಿರಬಹುದು.
ಎಚ್ಚರಿಕೆ ವಹಿಸಿ. ಖಂಡಿತ ನಿಮಗೆ ಹೆಚ್ಚಿನ ಒಂದು ನೀವು ಗಮನ ಕೊಡಬೇಕಾಗಿದೆ. ಆ ಗಮನ ಯಾಕೆ ಯಾವ ವಿಚಾರಕ್ಕೆ ನೀವು ಕೊಡಬೇಕಾಗಿದೆ? ನಿಮ್ಮ ಮನಸ್ಸಲ್ಲಿರೋ ಒಂದು ಗೊಂದಲತೆಗೆ, ನಿಮಗೆ ಯಾರ ಮೇಲೆ ಡೌಟ್ ಇದೆ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಗೆ ಹೆಚ್ಚಿನ ಕ್ಲಾರಿಟಿ, ಈ ಒಂದು ಸ್ಟ್ರಕ್ ಏನಾಗಿದೆ ಅನ್ನೋದು ನಿಮಗೆ ಹೆಚ್ಚಿನ ಒಂದು ನಿಮಗೆ ತಿಳಿತಿದೆ ಆ ಮೆಸೇಜ್ ಏನು ಅನ್ನೋದು. ಎಸ್, ಪ್ಯಾನ್ ನಂಬರ್ 1, ಈ ಬ್ಯಾಕ್ ಓವರ್ ವೀಕ್ಸ್ 5 months ಹಿಂದೆ ಆಗಿರಬಹುದು, 5 weeks ಹಿಂದೆ ಆಗಿರಬಹುದು. ಏನೋ ಒಂದು ನಿಮ್ಮ ಲೈಫಲ್ಲಿ ಒಂದು ಘಟನೆ ನಡೆದಿದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಮಥಿಂಗ್ ಏನೋ ಒಂದು ನೋವು ಆಗಿರಬಹುದು, ಬ್ರೇಕ್ ಡೌನ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು. 5 months 5 weeks ಇಂದ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡದೇ ಇರಬಹುದು. ಆ ವ್ಯಕ್ತಿಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಪಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ಇಲ್ಲದೆ ನೀವು ಲೈಫಲ್ಲಿ ಮುಂದೆ ಹೋಗೋದಕ್ಕೆ ನೀವು ಇಷ್ಟಪಡ್ತಿಲ್ಲ. ತುಂಬಾ ರಾಂಗ್ ಡಿಸಿಷನ್ಸ್ನ ತಗೋತಿದ್ದೀರಾ. ನಿಮ್ಮ ಮನಸ್ಸನ್ನ ಒಂದ್ಸತಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಒಂದು ನಿಮಿಷ ಮೆಡಿಟೇಟ್ ಮಾಡಿ. ನೀವು ತಗೊಳ್ತಾ ಇರೋ ನಿರ್ಧಾರ ಸರಿ ಇದೆಯಾ ತಪ್ಪಿದ್ಯಾ, ನಿಮ್ಮ ಮನಸ್ಸೇ ಅದಕ್ಕೆ ಉತ್ತರ ಕೊಡುತ್ತೆ. ನಿಮಗೆ ಯಾರು ಹರ್ಟ್ ಮಾಡಿ ಹೋಗಿದ್ದಾರೆ ಆ ವ್ಯಕ್ತಿನ ನೀವು ತುಂಬ ಅವ್ರನ್ನ ಒಳ್ಳೇದಾಗ್ಲಿ, ಅವ್ರ ಲೈಫಲ್ಲಿ ಚೆನ್ನಾಗಿರ್ಲಿ, ಅವ್ರು ನನ್ನ ಲೈಫಿಗೆ ವಾಪಸ್ ಬರಲಿ ಅಂತ ನೀವು ಪ್ರೇಯರ್ ಮಾಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ಮೇಲಿಂದ ಬಹಳಷ್ಟು ನಿಮಗೂ ಸ್ಟ್ರಕ್ ಇದೆ ಹಾಗೂ ಬದಲಾವಣೆನೂ ಆಗಿದೆ. ಹಾಗೂ ನಿಮ್ಮ ಮುಖದಲ್ಲಿ ಒಂದು ಹೊಸ ಚೇಂಜಸ್ ಬಂದಿದೆ. ಕೆಲವರಿಗೆ ಇಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದು ನಿಮಗೆ ಒಂದು ರೀತಿ ಒಳ್ಳೇದೇ ಆಯಿತು. ಬಿಕಾಸ್ ಆ ವ್ಯಕ್ತಿ ನೀವು ಏನು ಅನ್ಕೊಂಡಿದ್ದೀರಾ ಆ ಒಂದು ಗುಣ, ನೀವು ಏನು ಆ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಒಳ್ಳೆ ಗುಣ ಅವರಲ್ಲಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಆ ಒಂದು ಒಳ್ಳೆ ಗುಣ ಹಾಗೂ ಆ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ಇರ್ತಿರ್ಲಿಲ್ಲ. ಸೊ ಆ ವ್ಯಕ್ತಿನ ನೀವೇನು ಬಿಟ್ಟಿದ್ದೀರಾ, ಈಗ ನೀವು ಒಂದಷ್ಟು ರಿಲ್ಯಾಕ್ಸ್ ಆಗಿದ್ದೀರಾ, ಮನಸ್ಸಿಗೆ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೊಂಡಿದ್ದೀರಾ. ಆ್ಯಂಡ್ ನೀವು ಆ ವ್ಯಕ್ತಿಗೋಸ್ಕರ ಮತ್ತೆ ವೆಯ್ಟ್ ಮಾಡ್ತಿದ್ರೆ ಆ ವ್ಯಕ್ತಿ ವಾಪಸ್ ಬರ್ತಾರೆ. ಆ ವ್ಯಕ್ತಿಯಿಂದ ಏನು ಚೇಂಜಸ್ ಆಗೋದಿಲ್ಲ. ನಿಮ್ಮಿಂದ ಅವ್ರ ಲೈಫಲ್ಲಿ ಚೇಂಜಸ್ ಆಗ್ತಿದೆ, ನಿಮ್ಮಿಂದ ಅವ್ರ ಲೈಫಲ್ಲಿ ಒಳ್ಳೇದಾಗ್ತಿದೆ. ನೀವು ಅವ್ರಿಗೆ ಒಳ್ಳೇದನ್ನ ಮಾಡಿದ್ದೀರಾ ಆ್ಯಂಡ್ ನೀವು ಅವ್ರಿಗೋಸ್ಕರ ತುಂಬ ಶ್ರಮ ಪಡ್ತಿದ್ದೀರಾ. ಹಾಗೂ ಈ ಶ್ರಮನ ನಿಮ್ಮ ಕುಟುಂಬ, ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗೆ ನೀವು ಶ್ರಮನ ವಹಿಸಿದ್ರೆ ಖಂಡಿತ ನಿಮ್ಗೆ ಇನ್ನಷ್ಟು ಸಂತೋಷ, ಇನ್ನಷ್ಟು ನೆಮ್ಮದಿ, ಇನ್ನಷ್ಟು ಅದೃಷ್ಟ ನಿಮ್ದಾಗ್ತಿತ್ತು. ಪಾಯಿಂಟ್ ನಂಬರ್ 1, ಎಸ್, ಆ ವ್ಯಕ್ತಿ ನಿಮಗೆ ಇಂಪಾರ್ಟೆಂಟ್ ಅಂತ ನೀವೇನು ಅನ್ಕೊಂಡಿದ್ದೀರಾ ಆ ವ್ಯಕ್ತಿಗೆ ನೀವು ಇಂಪಾರ್ಟೆಂಟ್ ಆಗಿಲ್ಲ. ಪಾಯಿಂಟ್ ನಂಬರ್ 1, ಎಸ್. ಡೈವರ್ಸ್ವರೆಗೂ ನಿಮ್ಮ ಒಂದು ದಾಂಪತ್ಯ ಜೀವನ ಏನು ಡಿಸಿಷನ್ಸ್ನ ತಗೊಂಡಿದ್ದೀರಾ ಕೋರ್ಟ್ ವಿಚಾರದಲ್ಲಿ, ಖಂಡಿತ ನಿಮಗೆ ಒಳ್ಳೆ ನೀವು ಅನ್ಕೊಂಡಿರೋ ಜಡ್ಜ್ಮೆಂಟ್ ನಿಮಗೆ ಸಿಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಇನ್ನಷ್ಟು ಮೆಸೇಜಸ್ ನಿಮಗೆ ಸಿಗ್ತಿದೆ, ಹಾಗೂ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಮೈಂಡ್ ಯಾಕೋ ಬ್ಲಾಕ್ ಆಗಿದೆ, ಆ ಬ್ಲಾಕಿಂದ ನೀವು ಈಚೆ ಬರ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳಿಕ್ಕೆ ನಿಮಗೆ ಆಗ್ತಿಲ್ಲ. ಸುಖ ದುಃಖ ಎಲ್ಲನೂ ನೀವೇ ಸಮವಾಗಿ ನಡ್ಕೊಂಡು ಹೋಗ್ತಿದೆ. ನಿಮ್ಮ ಮನಸ್ಸಲ್ಲಿರೋ ನೋವಿಗೆ ಹಾಗೂ ನಿಮಗೆ ಏನು ಕ್ಲಾರಿಟಿ ಬೇಕಾಗಿದೆ ಹಾಗೂ ನಿಮಗೇನು ಆನ್ಸರ್ ಬೇಕಾಗಿದೆ ಅದು ಈ ಒಂದು ವೀಕಲ್ಲಿ ಸಿಗ್ತಿದೆ. ಹಾಗೂ ಇಲ್ಲಿ ಕೆಲವರು ಮತ್ತೆ ನೀವು ಎಡುವ ಸಾಧ್ಯತೆ ಕೂಡ ಇದೆ. ಪಾಯಿಂಟ್ ನಂಬರ್ 1, ನಿಮ್ಮ ಪ್ರೀತಿಯ ವಿಚಾರದಲ್ಲಿ, ನಿಮ್ಮ ದಾಂಪತ್ಯದ ಜೀವನದ ವಿಚಾರದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದಾರೆ, ಆ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಿಂದ ಹೋಗಿದ್ದಾರೆ ಅಂತ ನೀವೇನು ಅನ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮಗೆ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಏನು ತೊಂದರೆ ಮಾಡಲ್ಲ ಅಂತ ನೀವು ತುಂಬ ನಂಬಿ ನಿಮ್ಮ ಪಾರ್ಟ್ನರ್ನ ನಂಬಿದ್ದೀರಾ. ಇನ್ನಷ್ಟು ಮೆಸೇಜಸ್ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಅದಕ್ಕೆ ಬಗ್ಗೆ ಹೆಚ್ಚಿನ
ಗಮನ ಕೊಡಬೇಕಾಗಿದೆ. ಮನಸ್ಸಿಗೆ ಒಂದಿಷ್ಟು ನೋವಾಗ್ತಿದೆ, ಅದರಿಂದ ಈಚೆ ಬರೋದಕ್ಕಾಗ್ತಿಲ್ಲ. ಇದರಿಂದ ನಾನು ಏನು ಮಾಡ್ಬೋದು, ಹೇಗೆ ಇದರಿಂದ ಈಚೆ ಬರ್ಬೋದು ಅನ್ನೋದನ್ನ ನೀವು ತುಂಬ ಆಳವಾಗಿ ಡೀಪಾಗಿ ಥಿಂಕ್ ಮಾಡ್ತಿದ್ದೀರಾ. ಖಂಡಿತ ಅದಕ್ಕೆ ಒಳ್ಳೆ ದಾರಿ ಸಿಗ್ತಿದೆ, ಹಾಗೂ ಅದಕ್ಕೆ ನೀವು ಹೆಚ್ಚಿನ ಒಂದು ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ದಾಂಪತ್ಯ ಜೀವನನ ನೀವು ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಆಗಿರಬಹುದು, ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಒಂದೊಳ್ಳೆ ಹೊಸದಾಗಿ ಜೀವನನ ಶುರು ಮಾಡ್ತಿದ್ದೀರಾ. ನಿಮ್ಮ ಜೀವನಕ್ಕೆ ಯಾರು ಕಲ್ಲಾಗಿ ಮುಳ್ಳಾಗಿ ಎನಿಥಿಂಗ್ ಕತ್ಲೆಯಾಗಿ ನಿಮ್ಮ ಲೈಫ್ನ ಮಾಡಲಿಕ್ಕೆ ಬಂದಿದ್ರು, ಆ ವ್ಯಕ್ತಿಯ ಒಂದು ಮುಖವಾಡ ನಿಮಗೆ ಗೊತ್ತಾಗಿ ಆ ವ್ಯಕ್ತಿ ತುಂಬಾನೇ ಪ್ರಾಬ್ಲಮ್ಸ್ನ ಅನುಭವಿಸೋದನ್ನ ನೀವು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೀವು ನೋಡ್ತಿದ್ದೀರಾ. ನಿಮಗಾಗಿರೋ ಅನ್ಯಾಯಕ್ಕೆ ಖಂಡಿತ ನಿಮಗೆ ನ್ಯಾಯ ಸಿಗ್ತಿದೆ. 5 ನಂಬರ್ 1 ಆ್ಯಂಡ್ ಈ ಒಂದು ವೀಕಲ್ಲಿ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಗೌರ್ಮೆಂಟ್ ಜಾಬಲ್ಲಿ ಯಾರು ವರ್ಕ್ ಮಾಡ್ತಿದ್ದೀರಾ 5 ನಂಬರ್ 1, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಒಂದು ಅನುಕೂಲತೆ ಆಗ್ತಿದೆ. ಹಾಗೂ ಯಾವುದು ಹೊಸದಾಗಿ ಕೆಲಸನ ಶುರು ಮಾಡಬೇಕು ಅಂತ ಅನ್ಕೋತಾನಿದ್ದೀರಾ, ಅದಕ್ಕೆ ಸ್ಟ್ರಕ್ ಆಗ್ತಿದೆ, ಅಮೌಂಟ್ ಸೇರ್ತಿಲ್ಲ, ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿಲ್ಲ, ನೀವು ಯಾರನ್ನ ನಂಬಿಕೆ ಇಟ್ಟು ಮುಂದೆ ಹೋಗ್ತಿದ್ದೀರಾ ಆ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಿಮ್ಮ ಕೈಗೆ ಸಿಗ್ತಿಲ್ಲ. ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ್ಯಂಡ್ ಫೈನಾನ್ಷಿಯಲಿ ಕೂಡ ಒಂದು ಚೇಂಜಸ್ ಇದೆ. ನಿಮಗೆ ಅಮೌಂಟ್ ಕೂಡ ನಿಮಗೆ ಲೋನ್ ಆಫರ್ ಹಾಕಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಅಮೌಂಟ್ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಯಾರಿಗೆ ನೀವು ಅಮೌಂಟನ್ನು ಕೊಟ್ಟು ಮೋಸ ಹೋಗಿದ್ದೀರಾ ಆ ಅಮೌಂಟ್ ಕೂಡ ವಾಪಸ್ ಬರ್ತಿದೆ. ಜೊತೆಗೆ ನಿಮ್ಮ ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಾಗೂ ಕೂಡ ನಿಮಗೆ ಅಮೌಂಟ್ ಸಿಗ್ತಿದೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಇದೆ. 5 ನಂಬರ್ 1. ಎಸ್, ಕಾಳಭೈರವೇಶ್ವರ ಸ್ವಾಮಿಯ ಸ್ತೋತ್ರನೋ ಮಂತ್ರಗಳನ್ನ ನೀವು ಕೇಳೋದ್ರಿಂದ, ಅದನ್ನ ನೀವು ಕೇಳಿಸ್ಕೊಳ್ಳೋದ್ರಿಂದ ಅಥವಾ ನೀವು ಅದನ್ನ ಪಠನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲತೆಗಳು ಈ ಒಂದು ವೀಕಲ್ಲಿ ಆಗ್ತಿದೆ. ನಿಮ್ಮ ಕೈಯಸ್ಥದಿಂದ ನಾಯಿಗಳಿಗೆ, ಬೀದಿ ನಾಯಿ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಡಾಗ್ಸ್ ಇದ್ರೆ ಅದಕ್ಕೇನಾದ್ರೂ ತಿನ್ಲಿಕ್ಕೆ ನಿಮ್ಮ ಕೈಯಿಂದ ಕೊಡಿ. ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ಸ್ವಲ್ಪ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ಯಾವುದು ಸುಧಾರಣೆ ಆಗ್ತಿದೆ. ಹಾಗೂ ನೀವು ಆಯುರ್ವೇದಿಕ್ ಮೆಡಿಸಿನ್ಸ್ ಜೊತೆಗೆ ಈ ಒಂದು ವೀಕಲ್ಲಿ ಯಾವುದೋ ಪುಣ್ಯಕ್ಷೇತ್ರದ ಒಂದು ಗಂಗಾ ಜಲನ ನೀವು ಅದರಿಂದ ಸ್ನಾನ ಮಾಡೋದಾಗಿರ್ಬೋದು, ಅದನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಿದೆ. ಎಸ್, ನಿಮಗೆ ಏನು ಆಶೀರ್ವಾದ ಸಿಗ್ತಿದೆ, ನಿಮ್ಗೇನು ಬ್ಲೆಸ್ಸಿಂಗ್ ಸಿಗ್ತಿದೆ, ನಿಮ್ಗೇನು ಸೂಚನೆ ಸಿಗ್ತಿದೆ, ಹಾಗೂ ನೀವು ಮಾಡ್ತಿರೋ ಕೆಲಸಕ್ಕೆ ಏನು ಅಡೆತಡೆಗಳಾಗ್ತಿದೆ, ನಿಮ್ಗೇನು ಒಳ್ಳೇದಾಗ್ತಿದೆ ಅದನ್ನ ತಡಿಲಿಕ್ಕೆ ತುಂಬಾ ನಿಮ್ಮ ಹಿಂದೆ ಇರೋ ಶತ್ರುಗಳು ತುಂಬಾ ನಿಮ್ಮ ಬಗ್ಗೆ ಅಬ್ಸರ್ವ್ ಮಾಡ್ತಿದ್ದಾರೆ. ಅವ್ರ ಜೀವನದ ಬಗ್ಗೆ ಅವರಷ್ಟು ಅಬ್ಸರ್ವ್ ಮಾಡ್ತಿಲ್ಲ. ನಿಮ್ಮ ಒಂದು ನೀವೇನು ಮುಂದೆನ ಸ್ಟೆಪ್ ತಗೋತಿದ್ದೀರಾ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಬಟ್ ಅವ್ರು ಯಾವುದನ್ನು ನಿಮ್ಮಿಂದ ನಿಲ್ಸೋದಕ್ಕಾಗೋದಿಲ್ಲ. ನೀವು ಮುಂದೆ ಹೋಗ್ತಿದ್ದೀರಾ, ನಿಮಗೆ ಅವಕಾಶಗಳು ಸಿಗ್ತಿದೆ, ಬ್ಲೆಸ್ಸಿಂಗ್ ಸಿಗ್ತಿದೆ. ಹಾಗೂ ನಿಮಗೆ ಸಿಗ್ತಾ ಇರೋ ಸೂಚನೆಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಹಾಗೂ ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಆಗಿದೆ ಅದರಿಂದ ನೀವು ಹೇಗೆ ಸಾಲ್ವ್ ಮಾಡ್ಕೋತಿದ್ದೀರಾ ಅನ್ನೋದು ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಇಷ್ಟು ದಿವಸ ಈ ಒಂದು ವಿಚಾರವಾಗಿ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನ ಅನ್ನೋ ಒಂದು ಟೆನ್ಷನ್ನಿಂದ ಫ್ರೀ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಮುಖದಲ್ಲಿ ಒಂದು ಹೊಸ ನಗುನ ನೀವು ನೋಡ್ತಿದ್ದೀರಾ. ನೀವು ನೋಡೋ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನ ತುಂಬ ಗೌರವಿಸ್ತಿದ್ದಾರೆ, ತುಂಬ ಇಷ್ಟಪಡ್ತಿದ್ದಾರೆ, ನಿಮ್ಮನ್ನ ತುಂಬ ಹೆಚ್ಚಿನ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ, ಜವಾಬ್ದಾರಿಗಳನ್ನ ಕೊಡ್ತಿದ್ದಾರೆ. 5 ನಂಬರ್ 1. ಆ್ಯಂಡ್ ನೀವೇನು ಈ ಒಂದು ವೀಕಲ್ಲಿ ಹೊಸ ಕೆಲಸನ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕ್ ನಿಮಗೆ ತುಂಬಾನೇ ಅದಕ್ಕೆ ಸಂಬಂಧಪಟ್ಟಾಗೆ, ಕೆಲಸಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಗಮನ ಕೊಡ್ತಿದ್ದೀರಾ.
ಹಾಗೂ ನಿಮ್ಮ ಮನಸ್ಸಿಗೆ ಯಾವುದು ಅನಿಸುತ್ತೋ ಅದನ್ನು ನೀವು ಕೈಗೆ ಎತ್ಕೋತಿದ್ದೀರಾ. ಪಾಯಲ್ ನಂಬರ್ 1. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸಿ ಆ್ಯಂಡ್ ಇನ್ನಷ್ಟು ಮೋರ್ ಡೀಟೇಲ್ಸ್ನ ನೀವು ತಿಳ್ಕೊಳ್ಳಿ. ಮೆಡಿಟೇಷನ್ ಮಾಡಿ. ಆ್ಯಂಡ್ ಸೆಕೆಂಡ್ ಚಕ್ರ ಬ್ಲಾಕೇಜಸ್ ಆಗಿದೆ ಫಾರ್ ಪಾಯಲ್ ನಂಬರ್ 1 ಕೆಲವರಿಗೆ ಇಲ್ಲಿ. ಸೊ ಚಕ್ರ ಮೆಡಿಟೇಷನ್ ಮಾಡಿ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಮೆಡಿಟೇಷನ್ ಕ್ಲಾಸ್ಗೆ ಕೂಡ ನೀವು ಜಾಯಿನ್ ಆಗ್ತಿದ್ದೀರಾ, ಹಾಗೂ ಏನೋ ಒಂದು ಇಂಟ್ರೆಸ್ಟಿಂಗ್ ಮೆಸೇಜಸ್ನ ನೀವು ಕೇಳ್ತಿದ್ದೀರಾ, ಹಾಗೂ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತಿದ್ದೀರಾ. ನಿಮ್ಮದೇ ಆದಂಥ ಹೊಸ ಚಾನಲ್ನ ಓಪನ್ ಮಾಡ್ತಿದ್ದೀರಾ, ಯೂಟ್ಯೂಬ್ ಆಗಿರಬಹುದು. ಹೆಚ್ಚು ಆಕ್ಟಿವ್ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಒಂದು ಸೋಂಬೇರಿತನ ದೂರ ಆಗ್ತಿದೆ. ಇನ್ನಷ್ಟು ಜವಾಬ್ದಾರಿ ಪರ್ಸನ್ ಆಗ್ತಾ ಇದ್ದೀರಾ. ಯಾರ್ದೋ ಒಂದು ಕಣ್ಣು ನಿಮಗೆ ವಿಶೇಷವಾಗಿ ಏನೋ ಒಂದು ಸೂಚನೆನ ಕೊಡ್ತಿದೆ. ಆ ವ್ಯಕ್ತಿ ನಿಮಗೆ ಏನೋ ಒಂದು ಮೆಸೇಜ್ನ ಹೇಳಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿರಬಹುದು. ಜೊತೆಗೆ ಈ ಒಂದು ವೀಕಲ್ಲಿ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಿದ್ರೆ, ಆ ಪುಣ್ಯಕ್ಷೇತ್ರ ಆಗಿರಬಹುದು, ಎಲ್ಲಿ ಆಗಿರಬಹುದು. ಸೊ ಆ ಒಂದು ಕ್ಷೇತ್ರದಲ್ಲಿ ಆ ತಾಯಿಯ ಒಂದು ಕಣ್ಣು ನಿಮಗೆ ತುಂಬಾನೇ ಸೂಚನೆನ ಕೊಡ್ತಿದೆ, ಹಾಗೂ ನಿಮಗೇನೋ ಒಂದು ಪಾಸಿಟಿವ್ ಕೊಡ್ತಿದೆ. ನೀವು ಯಾವ ಕೆಲಸದಲ್ಲಿ ಮುಂದೆ ಹೋಗೋಕ್ಕಾಗಿಲ್ಲ, ಖಂಡಿತ ಆ ಕೆಲಸದಲ್ಲಿ ನೀವು ಮುಂದೆ ಹೋಗ್ಲಿಕ್ಕೆ ಅವಕಾಶಗಳು ಸಿಗ್ತಿದೆ. ಎಸ್, ನಿಮ್ಮ ತಂದೆ ತಾಯಿ ಜೊತೆ ಮುನಿಸುಗಳು, ಜಗಳಗಳು, ಸಣ್ಣ ಪುಟ್ಟ ಬೇಜಾರೇನಾದರೂ ಆಗಿ ನೀವು ದೂರ ಇದ್ರೆ ಮತ್ತೆ ಈ ಒಂದು ವೀಕಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಹೆಚ್ಚಿನ ಒಂದು ಮಾತು, ಹೆಚ್ಚಿನ ಪ್ರೀತಿನ ನೀವು ಗಳಿಸ್ತಿದ್ದೀರಾ, ಹೆಚ್ಚಿನ ಗೌರವ ಗಳಿಸ್ತಿದ್ದೀರಾ. ನಿಮ್ಮ ತಂದೆ ತಾಯಿಗೆ ಹೆಚ್ಚಿನ ಒಳ್ಳೆ ಡಾಟರ್ ಹಾಗೂ ಸನ್, ನೀವೇನು ಒಳ್ಳೆ ಮಗುವಾಗಿ ಅವರ ಒಂದು ಜವಾಬ್ದಾರಿನ ನೀವು ತಗೊಂಡು ಮುಂದೆ ಹೋಗ್ತಿದ್ದೀರಾ. ಎಸ್, ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರವಾಗಿ ಏನಾದರೂ ನೀವು ಬೇಸರಗೊಂಡು ತುಂಬ ನೋವು ತಿಂತಿದ್ರೆ ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಎಸ್, ಈ ಒಂದು ವೀಕಲ್ಲಿ ಕಂಠಿ ಕೃಷ್ಣನ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಪಾಯಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ರಕ್ತ ಸಂಬಂಧಿಕರು ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ಅವರು ನಿಮಗೆ ಶತ್ರು ಆಗಿರಬಹುದು, ಮಿತ್ರರಾಗಿರಬಹುದು. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರನ್ನ ನೀವು ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋದನ್ನು ಕೂಡ ಅವರು ಮೈಂಡಲ್ಲಿ ಎಲ್ಲಾನು ಯೋಚಿಸಿ ನಿಮ್ಮ ಮನೆಗೆ ಬರ್ತಿದ್ದಾರೆ, ಹಾಗೂ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತಿದ್ದಾರೆ. ಅವ್ರನ್ನ ಹೇಗೆ ನೀವು ಸ್ವಾಗತಿಸ್ತೀರಾ ಅನ್ನೋದ್ರು ಕೂಡ ಅವ್ರಿಗೆ ಹೆಚ್ಚಿನ ಒಂದು ಗೊಂದಲತೆ, ಭಯ ಇದೆ. ಪಾಯಲ್ ನಂಬರ್ 1. ಹಾಗೂ ನಿಮ್ಮ ಪೂರ್ವಜರ ಆಶೀರ್ವಾದ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ನಿಮ್ಮ ಕಣ್ಣು ಮುಂದೆ ಸರ್ಪ ಕಾಣಿಸ್ತದೆ. ಆ ಸರ್ಪ ಯಾವುದೇ ರೀತಿಯಾದ ತೊಂದರೆ ನಿಮ್ಗೆ ಮಾಡೋದಿಲ್ಲ, ಹಾಗೂ ಏನೋ ಒಂದು ಸೂಚನೆ ನಿಮ್ಗೆ ಸಿಗ್ತಿದೆ, ಅದ್ರ ಕಡೆ ಗಮನ ಕೊಡಿ. ಪಾಯಲ್ ನಂಬರ್ 1. ಎಸ್, ನಿಮ್ಮ ಕಣ್ಣೀರಿನ ಒರೆಸಲಿಕ್ಕೆ, ನಿಮ್ಮ ದುಃಖನ ದೂರ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನಿಮ್ಮ ಬದುಕಿಗೆ ಹೊಸ ಪರ್ಸನ್ನ ಕಳಿಸ್ಕೊಡ್ತಿದ್ದಾರೆ. ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ, ಸಂತೋಷ ಇದೆ. ಆ್ಯಂಡ್ ನೀವೇನು ಸ್ಟಡೀಸ್ ಬಗ್ಗೆ ವರಿ ಮಾಡ್ತಿದ್ದೀರಾ, ನಿಮ್ಮ ಎಜುಕೇಷನ್ ಅರ್ಧದಲ್ಲೇ ಡ್ರಾಪ್ ಆಗಿದ್ರೆ ಅದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ನಿಮ್ಮದೇ ಆದಂಥ ಓನ್ ಶಾಪ್ನ ಇಡಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಅದಕ್ಕಿನ್ನಷ್ಟು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಪಾಯಲ್ ನಂಬರ್ 1. ಎಸ್, ಶಿವನಿಗೆ ಈ ಒಂದು ವೀಕಲ್ಲಿ ನೀವು ನಿಮ್ಮ ಕೈಯಸ್ಥದಿಂದ ಬಿಲ್ವ ಪತ್ರೆನ ಕೊಟ್ಟು ಬನ್ನಿ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಇನ್ನಷ್ಟು ನಿಮಗೆ ಚೇಂಜಸ್ ಆಗ್ತಿದೆ. ನಿಮ್ಮ ಆರೋಗ್ಯದಲ್ಲೂ ಬದಲಾವಣೆಗಳಾಗ್ತಿದೆ. ಸೊ ಎಲ್ಲಿ ನೀವು ಈ ಒಂದು ವೀಕಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ಷೇತ್ರದ ಪ್ರಸಾದ ಕೂಡ ನಿಮಗೆ ಸಿಗ್ತದೆ. ಅದು ನಂಜುಂಡೇಶ್ವರ ಆಗಿರಬಹುದು, ಮಲೆ ಮಾದೇಶ್ವರ ಸ್ವಾಮಿದಾಗಿರಬಹುದು, ಅಥವಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿದಾಗಿರ್ಬೋದು. ಆ ಒಂದು ತೀರ್ಥ ಪ್ರಸಾದ ನೀವು ತಗೊಳ್ಳೋದಾದ್ಮೇಲಿಂದ ನಿಮ್ಮ ಒಂದು ಬಾಡಿಯಲ್ಲಿ ಏನು ನಿಮಗೆ ಚೇಂಜಸ್ ಆಗ್ತಿದೆ, ಅದೊಂದು ರೀತಿ ನಿಮ್ಗೇನೋ ಒಂದು ರೀತಿ ಕಟ್ ಆಗದಂಗೆ ಅನ್ಸಿರಬಹುದು, ನಿಮ್ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ದೇ ಇರಬಹುದು. ಎಸ್, ಆ ಪ್ರಸಾದನ ನೀವು ಸೇವನೆ ಮಾಡಿದ ಮೇಲಿಂದ ಖಂಡಿತ ತುಂಬಾನೇ ಚೇಂಜಸ್ ಇದೆ. ಈ ಒಂದು ವೀಕಲ್ಲಿ
ನೀವು ರುದ್ರಾಕ್ಷಿ ಕೂಡ ಧಾರಣೆ ಮಾಡ್ತಿದ್ದೀರಾ. ನೀವು ಧಾರಣೆ ಮಾಡದೆ ಹೋದ್ರೂ ಭಗವಂತ ನಿಮ್ಗೆ ಆ ಒಂದು ಸೂಚನೆನ ಸೂಚಿಸ್ತಿರಬಹುದು. ಎಸ್, ಅಗೇನ್ ಇಲ್ಲಿ ವಿಷ್ಣು ದೇವರು ಬಂದಿದ್ದಾರೆ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಶತ್ರುಗಳಿಗೆ ಏನೋ ಒಂದು ಕಂಟಕ ಆಗಿ ಆ ಒಂದು ಮೆಸೇಜಸ್ನ ನೀವು ಕೇಳ್ತಿದ್ದೀರಾ. ಹಾಗೂ ವಿಷ್ಣು ದೇವರ ಒಂದು ಹೆಚ್ಚಿನ ಪೂಜೆನ ನೀವು ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಗೆ ಒಂದಿಷ್ಟು ಪ್ರೊಟೆಕ್ಷನ್ ಹೆಚ್ಚಾಗಿ ಸಿಗ್ತಿದೆ ವಿಷ್ಣು ದೇವರಿಂದ. ಹಾಗೂ ಏನಾದರೂ ನೀವು ವಿಷ್ಣು ದೇವರಿಗೆ ಸಂಕಲ್ಪ ಮಾಡಿದ್ರೆ ಅಥವಾ ಏನಾದ್ರು ಹರಕೆ ಮಾಡಿದ್ರೆ ಇಲ್ಲಿ ಹೆಚ್ಚಿನ ಒಂದು ಮೆಸೇಜ್ ಸಿಗ್ತಾ ಇರೋದು ತಾವರೆ ಹೂ ಆಗಿರಬಹುದು, ಅಥವಾ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನಾದರೂ ತೋಮಾಲೆ ಹಾರ ಆಗಿರಬಹುದು. ಏನಾದರೂ ನೀವು ಇದನ್ನ ಹರಕೆ ಮಾಡಿದ್ರೆ, ಅದನ್ನ ನೀವು ಮರ್ತಿದ್ರೆ, ಅದನ್ನ ನಿಮ್ಗೆ ಹೆಚ್ಚಿನ ಗೊತ್ತಾಗ್ಲಿ ಅನ್ನೋ ಒಂದು ಸೂಚನೆನ ನಿಮ್ಗೆ ವಿಷ್ಣು ದೇವರು ತೋರಿಸ್ತಿದ್ದಾರೆ. ಎಸ್, ಸದ್ಯ ಆದ್ರೆ ಈ ಒಂದು ವೀಕಲ್ಲಿ ವಿಷ್ಣು ದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿಮ್ಮ ಕೆಲಸ ಸಿಗ್ಬೇಕು ಅಂತ ನೀವೇನ್ ವೇಟ್ ಮಾಡ್ತಿದ್ದೀರಾ, ನೀವು ಅನ್ಕೊಂಡಿರೋ ಕಂಪ್ನಿಯಲ್ಲಿ ನಿಮ್ಗೆ ಜಾಬ್ ಸಿಗ್ಬೇಕು ಅಂತ, ಖಂಡಿತ ವಿಷ್ಣು ದೇವರ ಆಶೀರ್ವಾದ ಪ್ಯಾನ್ ನಂಬರ್ 1 ಹೆಚ್ಚಾಗಿ ಇದೆ. ಎಸ್, ಆಂಜನೇಯರ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಸಿಗ್ತದೆ. ನಿಮ್ಮ ತಮ್ಮ ಆಗಿರಬಹುದು, ನಿಮ್ಮ ಅಣ್ಣ ಆಗಿರಬಹುದು, ನಿಮ್ಮ ಬ್ರದರ್, ಅವರಿಂದ ಏನಾದ್ರು ನೀವು ದೂರ ಇದ್ದೀರಾ, ಅವರಿಂದ ನೀವು ಮಾತು ಬಿಟ್ಟಿದ್ರೆ, ಮನಸ್ತಾಪಗಳಾಗಿದ್ರೆ, ಆ ಒಂದು ಮನಸ್ತಾಪದಿಂದ ದೂರ ಆಗಿ ಮತ್ತೆ ನೀವಿಬ್ರು ರಿಕ್ಯಾನ್ಸಲ್ ಆಗ್ತಿದ್ದೀರಾ, ಮತ್ತೆ ನೀವಿಬ್ರು ಮಾತಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನು ನೋವಿದೆ ಅದನ್ನ ವ್ಯಕ್ತಪಡಿಸ್ತಿದ್ದೀರಾ. ಅಂಡ್ ಏನೋ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ತದೆ, ಏನೋ ಒಂದು ಎನರ್ಜಿ ನಿಮ್ಗೆ ಸಿಗ್ತದೆ. ಅಂಡ್ ಏನೋ ಒಂದು ಇಲ್ಲಿ ಈ ಒಂದು ಕಾರ್ಡ್ ನೋಡಿದ್ಮೇಲಿಂದ ನಿಮ್ಮ ಮೈಂಡ್ ಆಗಿರ್ಬೋದು, ನಿಮ್ಮ ಬಾಡಿ ಆಗಿರ್ಬೋದು, ಒಂದು ರೀತಿ ವೈಬ್ರೇಷನ್ ಆಗಿರ್ಬೋದು, ಮೈಯೆಲ್ಲ ಜುಮ್ ಅನ್ನೋ ರೀತಿ ಆಗಿರಬಹುದು. ಎಸ್, ಏನೋ ಒಂದು ಮೆಸೇಜಸ್ ನಿಮ್ಗೆ ಆಂಜನೇಯ ಸ್ವಾಮಿ ಕೊಡ್ತಿದ್ದಾರೆ. ಇನ್ನ ನೀವೇನಾದ್ರೂ ಆಂಜನೇಯ ಸ್ವಾಮಿಯ ಒಂದು ಪೂಜೆ ವ್ರತಗಳನ್ನ ಮಾಡಿ ಏನಾದ್ರೂ ಅರಿಕೆ ಮಾಡಿದ್ರೆ ಖಂಡಿತ ಅರಿಕೆ ಪೂರ್ಣ ಆಗ್ತಿದೆ. ನೀವು ಅನ್ಕೊಂಡಿದ್ದನ್ನ ಸಿದ್ಧಿಪಡಿಸ್ಕೋತಿದ್ದೀರಾ ಇನ್ನು ಶೀಘ್ರದಲ್ಲೇ. ಈ ಒಂದು ಮಂತ್ ನಿಮ್ಗೆ ತುಂಬಾನೇ ಲಕ್ಕಿ ಮಂತ್ ಅಂತಾನೆ ಹೇಳ್ಬೋದು ಫಾರ್ ಪಾಯಲ್ ನಂಬರ್ 1. ಎಸ್, ನಿಮ್ಮ ಪ್ರೀತಿ ಪಾತ್ರರಿಂದ ನಿಮ್ಗೆ ಉಡುಗೊರೆ ಕೂಡ ಸಿಗ್ತಿದೆ. ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 1, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿಯಾಗ್ಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಕ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಏಂಜಲ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತದೆ ಫಾರ್ ಪಾಯಲ್ ನಂಬರ್ 1 ನೋಡೋಣ. ಬಿಗ್ ಹ್ಯಾಪಿ ಚೇಂಜ್. ಅಂಡ್ ನಿಮ್ಮ ಆರೋಗ್ಯ ವೆಲ್ ಆಗ್ತಿದೆ. ಅಂಡ್ ನೀವು ಅನ್ಕೊಂಡಿದ್ದನ್ನೆಲ್ಲವೂ ಸಿದ್ಧಿಪಡಿಸ್ಕೊಳ್ಳೋ ಟೈಮಿಂಗ್ ಬಂದಿದೆ. ಅದಕ್ಕೆ ಯಾರೇ ಅಡಚಣೆ ಮಾಡಲಿ, ಆ ಅಡಚಣೆಯಿಂದ ನೀವು ದೂರ ಆಗ್ತಿದ್ದೀರಾ. ಎಸ್, ಒಂದು ಸ್ಟ್ರಾಂಗ್ ಮೆಸೇಜ್ ನಿಮ್ಗೆ ಸಿಗ್ತಿದೆ. ಅದು ನಿಮ್ಗೆ ತುಂಬ ಮನಸ್ಸಿಗೆ ಇನ್ನಷ್ಟು ನಿಮ್ಮ ಮನಸ್ಸು ಏನ್ ಕುಗ್ತಿದೆ ಅದನ್ನ ಕುಗ್ಲಿಕ್ಕೆ ಬಿಡದೆ ಸ್ಟ್ರಾಂಗ್ ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಮುಂದೆ ಹೋಗ್ತಿದ್ದೀರಾ, ಧೈರ್ಯ ಸಿಗ್ತಿದೆ, ಹಾಗೂ ನಿಮ್ಗೆ ಪ್ರೋತ್ಸಾಹ ಸಿಗ್ತಿದೆ, ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ, ಬ್ಲೆಸ್ಸಿಂಗ್ ಸಿಗ್ತಿದೆ, ಎಲ್ಲವೂ ಸಿಗ್ತಿದೆ. ನೀವು ಅನ್ಕೊಂಡಿದ್ದೆಲ್ಲವೂ ಅಚೀವ್ ಮಾಡೋ ಟೈಮ್ ಈ ಒಂದು ವೀಕಿಂದ ನಿಮ್ಗೆ ಹೆಚ್ಚಿನ ಅನುಕೂಲತೆ ಆಗ್ತಿದೆ ಪಾಯಲ್ ನಂಬರ್ 1. ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬಾಯ್. ನಮಸ್ತೆ, ಪಾಯಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲದಾಗಿ ಬೆಲ್ನಿಂದ ಏನ್ ಮೆಸೇಜಸ್ ಸಿಗ್ತದೆ ನೋಡೋಣ.
ಎಸ್, ಪ್ಯಾನ್ ನಂಬರ್ 2. ಈ ಒಂದು ವಾರದಲ್ಲಿ ಬಹಳಷ್ಟು ಏನೋ ಒಂದು ವಿಚಾರದವಾಗಿ ತಿಳ್ಕೊಳ್ತಿದ್ದೀರಾ, ಹಾಗೂ ಒಂದು ಸ್ಯಾಡ್ ನ್ಯೂಸ್ ಕೂಡ ಕೇಳ್ತಿದ್ದೀರಾ. ಸಾರಿ, ನನಗೆ ಇಲ್ಲೇನು ಎನರ್ಜಿ ಬಂದಿದೆ ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ್ಯಂಡ್ ನಂಜುಂಡೇಶ್ವರನ ಅನುಗ್ರಹ ಹಾಗೂ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಏನು ವಿಚಾರವಾಗಿ ನೀವು ತಿಳ್ಕೊಳ್ಬೇಕು, ಮಾಹಿತಿ ತಿಳ್ಕೊಬೇಕು, ಹಾಗೂ ನಿಮ್ಮ ಕೆಲಸದಲ್ಲಿ ಏನು ಅಡೆತಡೆ ಆಗ್ತದೆ ಆ ಅಡೆತಡೆಯನ್ನು ನಿವಾರಣೆ ಮಾಡ್ಕೋತಿದ್ದೀರಾ. ಎಸ್, ನಿಮ್ಮ ಪೂರ್ವಜರ ಆಶೀರ್ವಾದ ಹಾಗೂ ನೀವು ನಂಬಿರೋ ದೈವಶಕ್ತಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ, ನಿಮ್ಮ ಮನಸ್ಸು ಏನು ಹೇಳ್ತಿದೆ, ನಿಮ್ಮ ಮೈಂಡ್ ಏನು ಓಡಿಸ್ತಿದ್ದೀರಾ, ಗಮನ ಕೊಡಿ. ಎಸ್, ನಿಮ್ಗೇನು ಸರಿ ಅನ್ಸುತ್ತೆ ಆ ಕೆಲಸನ ಮಾಡಿ. ಆ್ಯಂಡ್ ಖಂಡಿತ ಯಾವ ಮೂರನೇ ವ್ಯಕ್ತಿ ನಿಮ್ಮ ಮೈಂಡನ್ನು ಕೆಡಿಸ್ತಿದ್ದಾರೆ, ಅಥವಾ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮ ಮೈಂಡಿಗೆ ಏನಾದರೂ ಡಿಸ್ಟರ್ಬ್ ಮಾಡ್ತಿದ್ದಾರೆ, ನಿಮ್ಮ ಮನಸ್ಸಿಗೆ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಇದು ಇಷ್ಟ ಇಲ್ಲ ಮಾಡಲಿಕ್ಕೆ ಅಂತ ನಿಮ್ಗೇನು ಅನಿಸ್ತದೆ, ಎಸ್, ಆ ಒಂದು ಸ್ಥಳದಿಂದ, ಆ ಒಂದು ವ್ಯಕ್ತಿಯಿಂದ, ಆ ಒಂದು ಮಾತಿಂದ ಈಚೆ ಬನ್ನಿ. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಗಮನ ಕೊಡಿ. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೆಚ್ಚಿನ ಒಂದು ಬ್ಲೆಸ್ಸಿಂಗ್, ನಿಮ್ಮ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಫಿಕ್ಸ್ ಆಗ್ತಿದೆ. ಹೆಚ್ಚಿನ ಬ್ಲೆಸ್ಸಿಂಗ್ಸ್ ನಿಮ್ಮ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿದೆ. ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ತುಂಬಾನೇ ಸಂತೋಷ ಇದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಕಾನ್ಸಂಟ್ರೇಷನ್ ಆಗ್ತದೆ, ಹಾಗೂ ಏನಾದರೂ ಒಂದು ಹೊಸದೇನೋ ಕಲಿಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮ ಮಕ್ಕಳಿಗೆ ಮೂಡ್ತಿದೆ ಈ ಒಂದು ವೀಕಲ್ಲಿ. ಪ್ಯಾನ್ ನಂಬರ್ 2. ಎಸ್, ಭೂಮಿ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಒಂದು ಪರ್ಸನಲ್ ಏನಾದರೂ ಸ್ಟ್ರಕ್ ಅನ್ನಿಸ್ತದೆ, ನೀವು ಏನಾದರೂ ನಿಮ್ಮ ಪರ್ಸನಲ್ ಮ್ಯಾಟರ್ಸ್ನ ಹೇಳಕ್ಕಾಗ್ತಿಲ್ಲ, ಏನು ಮಾಡೋದು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿದ್ರೆ ಅದಕ್ಕೆ ಸರಿಯಾದ ಕ್ಲಾರಿಟಿ ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಿದೆ. ಸೊ ನೀವು ತುಂಬ ಜನಕ್ಕೆ ಸಹಾಯ ಮಾಡಿದ್ದೀರಾ, ಅಥವಾ ಯಾರಿಗೋ ಸಹಾಯನ ಮಾಡಿ ನೀವು ಕಷ್ಟಕ್ಕೆ ಸಿಗಾಕೊಂಡಿರಬಹುದು. ಆ ವ್ಯಕ್ತಿ ನಿಮ್ಮನ್ನ ಕಷ್ಟಕ್ಕೆ ದೂಡಿರಬಹುದು. ಅವರ ಇಂಟೆನ್ಷನ್ ನಿಮ್ಮನ್ನ ಕಷ್ಟಕ್ಕೆ ದೂರಬೇಕು ಅನ್ನೋ ಒಂದು ಉದ್ದೇಶ ಆಗಿರಬಹುದು. ಈ ಒಂದು ವೀಕಲ್ಲಿ ನೀವು ಇಷ್ಟು ದಿವಸ ಸಹಾಯ ಮಾಡಿದ್ದೀರಾ, ಇಷ್ಟು ದಿವಸ ಎಲ್ಲರಿಗೂ ಒಳ್ಳೇದು ಮಾಡಿದ್ದೀರಾ, ಒಳ್ಳೇದು ಬಯಸಿದ್ದೀರಾ, ಎಲ್ಲ ಒಳ್ಳೇದಾಗ್ತಿದೆ. ಬಟ್ ಈ ಒಂದು ವೀಕಲ್ಲಿ ಯಾರಿಗೆ ನೀವು ಸಹಾಯ ಮಾಡ್ತಿದ್ದೀರಾ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಯಾರಿಗಾದ್ರೂ ನೀವು ಹಣಕಾಸಾಗಿರ್ಬಹುದು, ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ನ ಶೇರ್ ಮಾಡೋದಾಗಿರಬಹುದು, ನೀವು ಮಾಡ್ತಿರೋ ಕೆಲಸದ ವಿಚಾರನ ಅವ್ರ ಹತ್ರ ಡಿಸ್ಕಷನ್ ಮಾಡೋದಾಗಿರ್ಬಹುದು, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ಳೋದಾಗಿರಬಹುದು. ಈ ರೀತಿನ ಮಾಡೋದ್ರಿಂದ ಆ ವ್ಯಕ್ತಿಯ ಒಂದು ಗುಣ ಹಾಗೂ ಆ ವ್ಯಕ್ತಿ ನಿಮ್ಮನ್ನ ಒಂದು ರೀತಿ ಕಷ್ಟಕ್ಕೆ ದೂರಬಹುದು. ಆ್ಯಂಡ್ ಅವರು ನಿಮ್ಮ ಶತ್ರುವೇ ಆಗಿರಬಹುದು. ಅದು ನಿಮ್ಮ ಶತ್ರು ಅವರು ಅನ್ನೋದು ನಿಮಗೆ ಹೆಚ್ಚಿನ ಒಂದು ಕ್ಲಾರಿಟಿ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ತಾಳ್ಮೆಯಿಂದ ಇರಿ, ಹಾಗೂ ಸಡನ್ ಆಗಿ ಕೋಪ ಬರ್ತದೆ, ಸಡನ್ ಆಗಿ ದುಡುಕಿ ಮಾತಾಡೋದು. ಈ ಒಂದು ವೀಕಲ್ಲಿ ಈ ಒಂದು ನಿಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ನಿಮ್ಮ ಮನೆಯ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಂದು ಗೊಂದಲತೆ ಈ ಒಂದು ವೀಕಲ್ಲಿ ಸಿಗ್ತದೆ. ಫೈಲ್ ನಂಬರ್ 2. ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ್ಯಂಡ್ 222 ನಂಬರ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ, ಹೊಸ ಸಂಬಂಧ ನಿಮ್ಮ ಮನೆಗೆ ಬರ್ತಿದೆ. ಸೊ ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಹೊಸ ಸಂಬಂಧ ನಿಮ್ಮ ಮನೆಗೆ ಬರ್ತಿದೆ, ಹಾಗೂ ನಿಮ್ಮ ಒಂದು ರಕ್ತ ಸಂಬಂಧಿಕರು ಕೂಡ ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ನಿಮ್ಮ ಬೆನ್ನಿಂದ ಯಾರು ಚೂರಿ ಆಗ್ತಿದ್ದಾರೆ ಅದರಿಂದ ನೀವು ತಪ್ಪಿಸ್ಕೊಂಡ್ ಬರ್ತಾ ಇದ್ದೀರಾ, ಆ ಪೆಟ್ಟಿಂದ ತಪ್ಪಿಸ್ಕೊಂಡ್ ಬರ್ತಾ ಇದ್ದೀರಾ. ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ, ಮತ್ತೆ ನೆಗೆಟಿವಿಟಿ ಆಗ್ತದೆ, ಮತ್ತೆ ತೊಂದರೆ ಆಗ್ತಿದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ತೊಂದರೆ ಆಗ್ತಿದೆ, ನಿಮ್ಮ ಕೆಲಸದಲ್ಲಿ ತೊಂದರೆ ಆಗ್ತಿದೆ, ನಿಮ್ಗೆ ಹೆಚ್ಚು ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ, ನೀವು ತಿಂದಿದ್ದು ಡೈಜೆಸ್ಟ್ ಆಗ್ತಿಲ್ಲ, ತುಂಬ ಅಸಮಾಧಾನ ಇದೆ. ಈ ಒಂದು ವೀಕಲ್ಲಿ ಈ ಒಂದು ಶತ್ರುಗಳಿಂದ ನಿಮ್ಮ ಮನಸ್ಸಿಗೆ ಆಗ್ತಿರೋ ನೋವಿಂದ ಒಂದು ರೀತಿ ಈಚೆ ಬರಬೇಕಿದ್ರೆ ಖಂಡಿತ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತದೆ. ಅಮ್ಮನ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ, ಆ ಒಂದು ಸ್ಥಳದಲ್ಲೇ ಕೂತು ಮೆಡಿಟೇಷನ್ ಮಾಡಿ, ಹಾಗೂ ಏನಾದರೂ ಬೆಲ್ಲದ ಆರತಿ ಆಗಿರಬಹುದು, ನಿಂಬೆಹಣ್ಣಿನ ದೀಪ ಆಗಿರಬಹುದು, ನಿಮ್ಮ ಕೈ ಹಸ್ತದಿಂದ ಹಚ್ಚಿ ಬನ್ನಿ. ಖಂಡಿತ ನೀವೇನು ಸಂಕಲ್ಪ ಮಾಡಿ ನಿಮ್ಮ ಒಂದು ಕುಟುಂಬ ರಕ್ಷಣೆ
ಗೋಸ್ಕರ ನೀವು ಕೆಲಸ ಮಾಡ್ತಿದ್ದೀರಾ. ಅಮ್ಮನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2ಗೆ ಸಿಗ್ತಾ ಇದೆ. ಹಾಗೂ ನಿಮ್ಮ ಕೈ ಹಸ್ತದಿಂದ ಗಿಡನ ಕೂಡ ನೆಡ್ತಿದ್ದೀರಾ. ಹಾಗೂ ನೀವು ನೆಟ್ಟಿರುವಂತಹ ಗಿಡ ಕೂಡ ಸ್ವಲ್ಪ ನಿಮ್ಮ ಕೈಯಿಂದ ನೀವೇನು ನೆಟ್ಟಿದ್ದೀರಾ ಅದು ಗಿಡ ಕೂಡ ಒಣಗ್ತಾ ಇದೆ. ನಿಮಗೆ ನೆಗೆಟಿವಿಟಿ ಆಗಿದೆ ಅನ್ನೋದು ನಿಮ್ಮ ಒಂದು ಸರೌಂಡಿಂಗ್ ವಾತಾವರಣಕ್ಕೆ, ನಿಮ್ಮ ಒಂದು ಮನೆಯ ಸುತ್ತ ಏನು ನೀವು ಪ್ಲಾಂಟ್ಸ್ ಅನ್ನು ಹಾಕಿದ್ದೀರಾ ಅದರಿಂದ ಸೂಚನೆ ಗೊತ್ತಾಗ್ತಿದೆ. ನಿಮ್ಮ ಪ್ರಾಣಿಗಳಿಂದ ಸೂಚನೆ ಗೊತ್ತಾಗ್ತಿದೆ. ನಿಮ್ಮ ಒಂದು ಸ್ವಪ್ನ, ನಿಮ್ಮ ಕನಸಿನಲ್ಲಿ ಕೂಡ ಆ ಒಂದು ಮೆಸೇಜ್ ಗೊತ್ತಾಗ್ತಿದೆ. ಪಾಯಲ್ ನಂಬರ್ 2 ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಹೆಚ್ಚು ಆಳವಾಗಿ ಚಿಂತೆ ಮಾಡ್ತಿದ್ದೀರಾ. ಹಣಕಾಸಿನ ಪರಿಸ್ಥಿತಿ ಕೂಡ ಯಾಕೋ ನಿಮಗೆ ತುಂಬಾ ಸ್ಟ್ರಕ್ ಆಗ್ತಿದೆ, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ನಿಮಗೆ ಈ ಒಂದು ವೀಕಲ್ಲಿ ರಿಲೀಸ್ ಆಗ್ತಿದೆ, ಒಂದು ಸ್ಟ್ರೆಂತ್ ಬರ್ತಿದೆ. ನಿಮ್ಮ ಬದುಕಿಗೆ ಸಪೋರ್ಟ್ ಬೇಕಿದೆ, ಆ ಸಪೋರ್ಟ್ ಪರ್ಸನ್ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಬದುಕಲ್ಲಿ ಬಂದ್ಮೇಲಿಂದ ಬಹಳಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮಲ್ಲಿರೋ ಸ್ಟ್ರೆಂತ್, ನಿಮ್ಮಲ್ಲಿರೋ ಒಳ್ಳೆ ಗುಣ, ನೀವು ಮಾಡ್ತಿರೋ ಕೆಲಸ, ನೀವು ಥಿಂಕ್ ಮಾಡ್ತಿರೋ ಆಲೋಚನೆ ಖಂಡಿತವಾಗ್ಲೂ ಕರೆಕ್ಟ್ ದಾರಿಯಲ್ಲಿ ಇದ್ದೀರಾ. ಆ್ಯಂಡ್ ಯಾರು ನಿಮ್ಮನ್ನ ದಾರಿ ತಪ್ಪಿಸ್ಬೇಕು ಅಂತ ಬಯಸಿ ಬರ್ತಿದ್ದಾರೆ ಆ ವ್ಯಕ್ತಿಗಳಿಗೂ ನಿಮ್ಮ ಒಂದು ಮೆಸೇಜಸ್ನ ತಲುಪಿಸೋ ಟೈಮ್ ಕೂಡ ಬಂದಿದೆ. ಎಸ್, ಎಲ್ಲಿ ನೀವು ಕೋಪ ಮಾಡ್ಕೋಬೇಕು ಅಲ್ಲಿ ಕೋಪ ಮಾಡ್ಕೋತಿಲ್ಲ, ಎಲ್ಲಿ ನೀವು ಮೌನವಾಗಿರ್ಬೇಕು ಅಲ್ಲಿ ಮೌನವಾಗಿರ್ತಿಲ್ಲ. ಸೊ ಈ ಒಂದು ವೀಕಲ್ಲಿ ನಿಮ್ಮ ವಾತಾವರಣಕ್ಕೆ, ನಿಮ್ಮ ಕೆಲಸದ ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ಗಮನ ಕೊಡಿ. ನಿಮ್ಮ ಕುಟುಂಬದ ವಿಚಾರದಲ್ಲೂ ಗಮನ ಕೊಡಿ. ಎಲ್ಲಿ ನಿಮ್ಮ ವಾಯ್ಸ್ ರೈಸ್ ಮಾಡಬೇಕು, ಎಲ್ಲಿ ನೀವು ಶಾಂತತೆಯಾಗಿರ್ಬೇಕು, ಎಲ್ಲಿ ನೀವು ಮಾತಾಡದೆ ಮೌನವಾಗಿರ್ಬೇಕು ಅದ್ರ ಕಡೆ ಗಮನ ಕೊಡಿ. ಎಸ್, ನೈಟ್ ಟೈಮ್ ಹೆಚ್ಚು ನಿದ್ದೆ ಬರ್ತಿಲ್ಲ, ತುಂಬಾ ಸ್ಟ್ರೆಸ್ ಆಗ್ತಿದೆ. ಹಾಗೂ ಮೈಂಡಲ್ಲಿ ತುಂಬಾನೇ ಆಲೋಚನೆ ಇದ್ರೆ ನಿದ್ದೆ ಬರೋದಿಲ್ಲ. ಸೊ ಆಲೋಚನೆಯಿಂದ ಈಚೆ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ಸಿಗ್ತಿದೆ. ಹಾಗೂ ಈ ಒಂದು ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ ಯಾರು ನಿಮಗೆ ಮಾಡಿದರೆ ಅದರಿಂದ ನೀವು ನಿವಾರಣೆ ಮಾಡ್ಕೊಳ್ಳೋಕೆ ಕೂಡ ನೀವು ಪಯಣನ ಬೆಳೆಸ್ತಿದ್ದೀರಾ. ಆ ಒಂದು ದಾರಿ ನಿಮಗೆ ಸಿಗ್ತಿದೆ. ಹಾಗೂ ಆ ಒಂದು ಕ್ಲೆನ್ಸಿಂಗ್ ಮಾಡೋ ವ್ಯಕ್ತಿ ಕೂಡ ನಿಮಗೆ ಸಿಗ್ತಿದ್ದಾರೆ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 2 ಸ್ಟಮಕಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ನೀವು ವೈದ್ಯರನ್ನ ಭೇಟಿ ಆಗಬೇಕಿದೆ. ಹೆಚ್ಚು ನೀವು ಊಟ ಮಾಡದೇ ಇರಬಹುದು, ಹೆಚ್ಚು ಸ್ಟ್ರೆಸ್ ಆಗಿರಬಹುದು, ಹೆಚ್ಚು ನೀವು ವಾಟರ್ ಕುಡಿದೇ ಇರಬಹುದು. ಈ ಒಂದು ವೀಕಲ್ಲಿ ಹೆಚ್ಚು ವಾಟರ್ನ ಕುಡೀರಿ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹಾಗೂ ಮೆಡಿಟೇಷನ್ ಮಾಡಿ. ಪಾಯಲ್ ನಂಬರ್ 2. ಎಸ್, ಸ್ತ್ರೀಯಿಂದ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳಾಗ್ತಿದೆ ನಿಮಗೆ, ಅದನ್ನ ನೀವು ಅಬ್ಸರ್ವ್ ಮಾಡಿರಬಹುದು. ಈ ಹಿಂದೆ ನಿಮ್ಗೆ ಆ ವ್ಯಕ್ತಿಗಳಿಂದ ನಿಮ್ಗೆ ತೊಂದರೆ ಆಗಿತ್ತು, ಆಗ ಅವರಿಂದ ನೀವು ದೂರ ಇದ್ರು. ಈ ಒಂದು ವೀಕಲ್ಲಿ ಆ ಸ್ತ್ರೀಯಿಂದನೇ ಮತ್ತೆ ನಿಮ್ಗೆ ಸಮಸ್ಯೆಗಳಾಗ್ತಿದೆ, ನಿಮ್ಮ ಮನೆಯಲ್ಲಿ ಜಗಳಗಳಾಗ್ತಿದೆ. ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲೂ ಜಗಳಗಳಾಗ್ತಿದೆ. ಹಾಗೂ ನಿಮ್ಮ ಸರೌಂಡಿಂಗ್ ಜೇನು ಕೂಡ ಕಟ್ಟಿರಬಹುದು. ಆ ಜೇನು ಹುಳ ಕೂಡ ನಿಮ್ಮ ಮನೆಗೆ ಆಗಾಗ ಬರ್ತಿರಬಹುದು. ನಿಮ್ಮ ಲೈಫಲ್ಲಿ ಸಿಹಿನ ಕಮ್ಮಿ ಮಾಡಲಿಕ್ಕೆ ನಿಮ್ಮ ಶತ್ರುಗಳು, ನಿಮ್ಮ ರಕ್ತ ಸಂಬಂಧಿಕರು ಪ್ರಯತ್ನ ಪಡ್ತಿದ್ದಾರೆ. ಬಟ್ ನಿಮ್ಮ ಮನೆಗೆ ಆ ಒಂದು ಜೇನು ಹುಳ ಏನ್ ಬರ್ತಿದೆ, ಆ ಒಂದು ಬಟರ್ಫ್ಲೈಸ್ ಆಗಿರಬಹುದು. ಸೊ ನಿಮಗೆ ಒಂದು ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಹಾಗೂ ಭಗವಂತ ನಿಮ್ಮ ಸುತ್ತ ಸಂಚಾರ ಮಾಡ್ತಿದ್ದಾರೆ. ಆ ಒಂದು ಸಂಚಾರ ಹಾಗೂ ಆ ಒಂದು ಮೆಸೇಜ್ ನಿಮ್ಗೆ ಏನ್ ತಲುಪಬೇಕು, ಇದರಿಂದ ನೀವು ಈಚೆ ಹೇಗೆ ಬರಬೇಕು ಅನ್ನೋದನ್ನ ಭಗವಂತ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ. ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ಅದಕ್ಕೂ ಕೂಡ ನೀವು ಟ್ರೀಟ್ಮೆಂಟ್ ತಗೋತಿದ್ದೀರಾ. ಮಾನಸಿಕವಾಗಿ ತುಂಬಾ ಕುಗ್ಗಿದ್ದೀರಾ. ಸೊ ಇದೊಂದು ಚಾಲೆಂಜ್ ಆಗಿ ನೀವು ತಗೊಂಡಿದ್ದೀರಾ. ಈ ಚಾಲೆಂಜಸ್ನ ನೀವು ಖಂಡಿತ ಎದುರಿಸ್ತಿದ್ದೀರಾ ಹಾಗೂ ಗೆಲ್ತಿದ್ದೀರಾ. ಹಾಗೂ ನಿಮ್ಮಲ್ಲಿ ತುಂಬಾನೇ ಕಾನ್ಫಿಡೆನ್ಸ್ ಇದೆ. ನಿಮ್ಮನ್ನ ಯಾರು ಕುಗ್ಸ್ಲಿಕ್ಕೆ ಆಗೋದಿಲ್ಲ. ಆ ಕ್ಷಣ ನೀವು ಚಿಂತೆ ಮಾಡಬಹುದು, ಆ ಕ್ಷಣ ನೀವು ಕಣ್ಣೀರಾಗಬಹುದು, ಬಟ್ ನಿಮ್ಮನ್ನ ಯಾರು ಕುಗ್ಸ್ಲಿಕ್ಕೆ ಆಗೋದಿಲ್ಲ. ಪಾಯಲ್ ನಂಬರ್ 2. ಎಸ್, ಶತ್ರು, ನಾವೊಂದು ನಡೆಯೋ ಹಾದಿಯಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಿದ್ರೆ ನಮ್ಮ ಶತ್ರು ಬರಬೇಕಿದೆ. ನಾವು ಅವ್ರು ತುಳಿದಾಗ್ಲೇ ನಾವು ಇನ್ನಷ್ಟು ತಿಳ್ಕೊಂಡು ಇನ್ನಷ್ಟು ಸ್ಟೆಪ್ಸ್ನ ಹತ್ತಲಿಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮ ಶತ್ರುಗೆ ಥ್ಯಾಂಕ್ಸ್ ಕೂಡ ಹೇಳಿ. ಹಾಗೂ ನೀವೇನೋ ಅನ್ನೋ ಪವರ್ನ ಅವ್ರಿಗೆ ತೋರಿಸೋ ಟೈಮಿಂಗ್ ಬಂದಿದೆ. ಹಾಗೂ ಸ್ತ್ರೀ ದೇವರ ಆಶೀರ್ವಾದ, ನಿಮ್ಮ ಗ್ರಾಮ ದೇವತೆಯ ಆಶೀರ್ವಾದ ಹೆಚ್ಚಾಗಿ ಪಾಯಲ್ ನಂಬರ್ 2ಗೆ ಇದೆ. ಎಸ್,
ಮನಸ್ಸಿಗೆ ಯಾರ ಹತ್ರ ನಿಮ್ಮ ಭಾವನೆಗಳನ್ನ ಹೇಳ್ಕೋಬೇಕು, ಮನಸ್ಸಿಗೆ ಒಂದಿಷ್ಟು ನೋವನ್ನ ಭಾರನ ಕಮ್ಮಿ ಮಾಡ್ಕೋಬೇಕು ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಯಾರ ಹತ್ರ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ಕೊಳ್ಬೇಕು ಅಂತಿದ್ದೀರಾ, ಖಂಡಿತ ಭಗವಂತನ ಹತ್ರ ಹೇಳ್ಕೊಳ್ಳಿ. ಈ ಒಂದು ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಈಚೆ ಬರ್ಲಿಕ್ಕೆ ಅವಕಾಶ ಸಿಗ್ತಿದೆ. ಮತ್ತೆ ತಿರುಗು ಬಾಣ ಏನ್ ನಿಮಗೆ ಬಿಟ್ಟಿದೆ ಆ ತಿರುಗು ಬಾಣನ ವಾಪಸ್ ಅವ್ರಿಗೆ ಬಿಡೋ ಟೈಮಿಂಗ್ ಕೂಡ ಬಂದಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಪುಣ್ಯಕ್ಷೇತ್ರ ಆಗಿರಬಹುದು, ನಿಮ್ಮ ಕುಲದೇವರ ಸನ್ನಿಧಾನಕ್ಕಾಗಿರಬಹುದು, ಅಲ್ಲ ಒಂದೇನೋ ಅಚ್ಚರಿನ ನೀವು ನೋಡಬಹುದು, ಅಲ್ಲಿ ಏನೋ ಒಂದು ಪಾಸಿಟಿವ್ ಮೆಸೇಜ್ ನಿಮಗೆ ಸಿಗ್ತದೆ, ಏನೋ ಒಂದು ನಿಮ್ಮ ಒಂದು ನೆಗೆಟಿವ್ಗೆ ಪರಿಹಾರ ಕೂಡ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ದೃಷ್ಟಿ ಯಾರ ಮೇಲಿದೆ, ನಿಮಗೆ ಯಾರ ಮೇಲೆ ಡೌಟ್ ಇದೆ, ನಿಮ್ಗೆ ಯಾರ ಜೊತೆ ನಿಮ್ಮ ಮನಸ್ಸಿಗೆ ಮಾತಾಡಬಾರ್ದು ಅಂತ ಅನಿಸ್ತಿದೆ, ನಿಮ್ಮ ಮನಸ್ಸಿಗೆ ಯಾವ್ದು ಬೇಡ ಅನ್ಸುತ್ತೆ, ಖಂಡಿತ ಅದನ್ನ ಡ್ರಾಪ್ ಮಾಡಿ ಆ್ಯಂಡ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಸ್, ಆ್ಯಂಡ್ ಪೈಲ್ ನಂಬರ್ 2, ಯಾರಿಲ್ಲಿ ಫ್ರೂಟ್ಸ್ ಅಂಗಡಿನ ಇಟ್ಟಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಲಾಭನ ನೀವು ನೋಡ್ತಿದ್ದೀರಾ, ಹೆಚ್ಚಿನ ಹಣ ಗಳಿಸಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತಿದೆ. ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಪೈಲ್ ನಂಬರ್ 2, ಎಸ್, ಏನು ಬಾಣ ನಿಮ್ಗೆ ಬಿಟ್ಟಿದ್ದಾರೆ ಆ ಬಾಣದ ವಾಪಸ್ ಅವ್ರಿಗೆ ಬಿಡೋ ಟೈಮಿಂಗ್ ಬಂದಿದೆ. ನಾ ಆಗ್ಲೇ ಹೇಳ್ದಾಗೆ ಏನು ನಿಮಗೆ ನೆಗೆಟಿವಿಟಿ ಆಗಿದೆ ಅದು ಸಾಮಾನ್ಯವಾದ ನೆಗೆಟಿವಿಟಿ ಅಲ್ಲ. ಅದು ಹೇಗೆ ಹೇಳಲಿಕ್ಕೆ ನನಗೆ ಒಂದು ರೀತಿ ನಿಮಗೆ ಆಗಿರುವಂತಹ ನೆಗೆಟಿವಿಟಿ ಒಂದು ಪ್ರಾಣಿನ ಬಲಿ ಕೊಟ್ಟು ಮಾಡಿರುವಂಥದ್ದು. ಆ ಒಂದು ನೆಗೆಟಿವಿಟಿಯಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಎಸ್, ನಿಮ್ಮ ಒಂದು ವಂಶ ಚೆನ್ನಾಗಿರಬಾರ್ದು, ನಾಶ ಆಗಬೇಕು, ನಿಮ್ಮ ಬದುಕಲ್ಲಿ ಯಾವುದು ಹೇಳಿಕೆ ಆಗಬಾರ್ದು, ಯಾವುದು ನಿಮ್ಮ ಲೈಫಲ್ಲಿ ಚೆನ್ನಾಗಿರಬಾರ್ದು, ಹೆಚ್ಚು ನಿಮಗೆ ಸ್ಟ್ರೆಸ್ ಆಗಬೇಕು. ಆ್ಯಂಡ್ ನಿಮಗೆ ಸಣ್ಣ ಪುಟ್ಟ ಒಂದು ಫ್ರ್ಯಾಕ್ಚರ್ ಕೂಡ ಕೈಗೆ ಅಥವಾ ಕಾಲಿಗೆ ಏನಾದರೂ ಪೆಟ್ ಮಾಡ್ಕೋತೀರಾ ಅಥವಾ ಕೈ ಕಾಲನ್ನ ಓಡ್ಕೋತಾ ಇರೋದು, ಏನಾದರೂ ನಿಮ್ಮ ಒಂದು ದಿನನಿತ್ಯ ಏನಾದರೂ ಅದರ ನಿಮಗೆ ಸೂಚನೆ ಸಿಗ್ತಾ ಇದೆ, ಬಟ್ ನೀವು ಅದ್ರ ಬಗ್ಗೆ ಅಬ್ಸರ್ವ್ ಮಾಡದೇ ಇರಬಹುದು. ಪೈಲ್ ನಂಬರ್ 2, ಖಂಡಿತ ಈ ಒಂದು ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ಬ್ಯಾಂಗಲ್ಸ್ ಕೂಡ ಆಗಾಗ ನಿಮ್ಮ ಬ್ಯಾಂಗಲ್ಸ್ ಅಥವಾ ನಿಮ್ಮ ಕೈಗೆ ಹಾಕೊಂಡಿರುವಂತಹ ರಕ್ಷಣೆ ಆಗಿರೋ ದಾರ ಅದು ಹಾಗೆ ಭಿನ್ನ ಆಗಬಹುದು, ನಿಮ್ಮ ಕೈಯಿಂದ ಬಿದ್ದು ಹೋಗೋದು, ಒಡೆದು ಹೋಗೋದು, ಈ ರೀತಿ ಆಗ್ತಿರಬಹುದು. ಎಸ್, ನಿಮ್ಮ ನೀವೇನ್ ವೆಹಿಕಲ್ ಚಾಲನೆ ಮಾಡ್ತಿದ್ದೀರಾ ನಿಮ್ಮ ಗಾಡಿಯಲ್ಲೂ ಕೂಡ ಸ್ವಲ್ಪ ನಿಮಗೆ ಸಮಸ್ಯೆ ಆಗ್ತಿದ್ದು, ಅದನ್ನ ನಿಮಗೆ ಹಾಸನಾಂಬೆ ತಾಯಿ ನಿಮ್ಮನ್ನ ರಕ್ಷಣೆ ಮಾಡಿದ್ದಾರೆ. ಸೊ ನೀವೇನ್ ಚಲನೆ ಮಾಡ್ಬೇಕಿದ್ರೆ ನಿಮ್ಮ ಗಾಡಿ ಸ್ಕಿಡ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದೆ ಈ ಒಂದು ವೀಕಲ್ಲಿ ಹಾಗೂ ಈ ಬ್ಯಾಕ್ ಓವರ್ ವೀಕ್ಸಸ್ ಅಲ್ಲಿ ನಿಮ್ಗೆ ಏನಾದ್ರು ಈ ರೀತಿ ಆಗಿದೆ, ಅದರಿಂದ ನಿಮ್ಗೆ ಹಾಸನಾಂಬೆ ತಾಯಿ ನಿಮ್ಮನ್ನ ರಕ್ಷಣೆ ಮಾಡಿದ್ದಾರೆ. ಹಾಗೂ ನೀವು ತುಂಬಾ ನಂಬಿದ್ದೀರಾ ತಾಯಿನ, ಹಾಸನಾಂಬೆ ತಾಯಿನ. ಖಂಡಿತ ಆ ತಾಯಿ ನಿಮ್ಮನ್ನ ಹೆಚ್ಚಿನ ರಕ್ಷಣೆ ಮಾಡ್ತಿದ್ದಾರೆ ಹಾಗೂ ನಿಮ್ಗೊಂದು ಎನರ್ಜಿನ ಕೊಡ್ತಿದ್ದಾರೆ ಹಾಗೂ ನಿಮ್ಮ ಕನಸಲ್ಲಿ ಒಂದು ಸೂಚನೆ ಕೂಡ ಕೊಡ್ತಿದ್ದಾರೆ. ಪೈಲ್ ನಂಬರ್ 2, ಈ ಒಂದು ವೀಕಲ್ಲಿ ನಿಮ್ಗೆ ನೆಗೆಟಿವಿಟಿ ಈ ರೀತಿ ಆಗಿದೆ, ಅದರಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ ತಾಯಿ ಹಾಸನಾಂಬೆ ಹಾಗೂ ತಾಯಿ ಚಾಮುಂಡೇಶ್ವರಿ. ಖಂಡಿತ ಈ ಒಂದು ವೀಕಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ತಿರೋ, ನೀವು ನಂಬಿರೋ ದೈವ ಶಕ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕಿದೆ. ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಹಾಗೂ ಆ ತಾಯಿ ಸನ್ನಿಧಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ನೀವು ವಿಸಿಟ್ ಮಾಡದೆ ಹೋದ್ರು ತಾಯಿನೇ ನಿಮ್ಮನ್ನ ಕರೆಸ್ಕೋತಿದ್ದಾರೆ. ಎಸ್, ನಿಮ್ಮ ದಾಂಪತ್ಯ ಜೀವನಕ್ಕೆ ಹೆಚ್ಚಿನ ತೊಂದರೆ ಆಗಬೇಕು ಅನ್ನೋ ರೀತಿ ನಿಮಗೆ ನೀವು ಇಷ್ಟಪಟ್ಟಿರೋ, ನೀವು ಧರಿಸಿರೋ ಬಳೆ, ಎನಿಥಿಂಗ್ ಅದನ್ನ ಡೀಟೇಲ್ಗೆ ಇಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ. ಬಟ್ ಹೆಣ್ಮಕ್ಳಿಗೆ ಏನು ನಿಮಗೆ ಪ್ರಾಬ್ಲಮ್ಸ್ ಆಗಿದೆ, ಆ ಪ್ರಾಬ್ಲಮ್ಸ್ ನಿಮ್ಗೆ ಇನ್ನೊಂದು ಸ್ತ್ರೀ ಮಾಡಿದರೆ ಖಂಡಿತ ಆ ಒಂದು ಕಷ್ಟದಿಂದ ನೀವು ಈಚೆ ಬಂದು ನೀವು ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ ಬೆಳಕನ್ನ ನೋಡ್ತಿದ್ದೀರಾ. ಈ ರೀತಿ ಕೆಟ್ಟದಾಗಿ ಮಾಡಿರುವಂತಹ ನೆಗೆಟಿವಿಟಿನ ಅವ್ರಿಗೆ ವಾಪಸ್ ರಿವರ್ಸ್ ಬ್ಯಾಕ್ ಆಗಿ ಹೋಗ್ತಿದೆ. ಅದನ್ನ ನೋಡೋ ಟೈಮಿಂಗ್ ಕೂಡ ಇವತ್ತು ವೀಕಲ್ಲಿ ನಿಮ್ಗೆ ಅವಕಾಶ ಸಿಗ್ತಿದೆ. ಎಸ್,
ತುಂಬ ಚೇತರಿಸ್ಕೊಂಡಿದ್ದೀರಾ, ತುಂಬ ನೋವು ತಿಂದಿದ್ದೀರಾ. ನಿಮಗೆ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಯಾರು ಈ ಒಂದು ನೆಗೆಟಿವಿಟಿ ಇಂದ ನಿಮ್ಮ ಪ್ರಾಬ್ಲಮ್ಸಿಂದ ಈಚೆ ಕರ್ಕೊಂಡು ಬರೋದಕ್ಕೆ ಯಾರು ನಿಮ್ಗೆ ಸಪೋರ್ಟ್ ಇಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ಆಸನಾಂಬೆ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಇದೆ. ಯಾವ ಒಂದು ಸನ್ನಿಧಾನಕ್ಕೆ, ದೇವಿಯ ಸನ್ನಿಧಾನಕ್ಕೆ ನೀವು ಹೋಗ್ತಿದ್ದೀರಾ, ಆ ತಾಯಿಯ ಒಂದು ಕಿರೀಟನ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡಿದಾಗ ಆ ಕಿರೀಟ ನಿಮಗೆ ಒಂದು ರೀತಿ ಒಂದು ಸೂಚನೆ ಕೊಡಬಹುದು. ಪಾಯಲ್ ನಂಬರ್ 2. ಹಾಗೂ ನೀವೇನಾದರೂ ಅರಿಕೆನ ಮಾಡಿದರೆ, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಅಥವಾ ನಿಮಗೆ ಏನಾದರೂ ಅರಿಕೆನ ಮಾಡಿದರೆ ಆ ಅರಿಕೆನ ಕೂಡ ನೀವು ತೀರಿಸ್ತಿದ್ದೀರಾ. ಆ ಒಂದು ಕಿರೀಟನ ಕೂಡ ನೀವು ತಾಯಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ನಿಮ್ಮ ಕುಟುಂಬ ಖಂಡಿತ ರಕ್ಷಣೆಯಲ್ಲಿದೆ. ಅಮ್ಮನ ಆಶೀರ್ವಾದ ನಿಮ್ಮ ಮನೆಯ ಸುತ್ತ, ಅಮ್ಮ ನಿಮ್ಮನ್ನ ಕಾಯ್ತಿದ್ದಾರೆ. ಎಸ್, ನಿಮ್ಮ ಮನೆಯ ಸುತ್ತ ಒಂದು ಸರ್ಪದ ಆಶೀರ್ವಾದ, ಆ ಕುಕ್ಕೆ ಸುಬ್ರಹ್ಮಣ್ಯದ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಒಂದು ಪ್ರಯತ್ನಕ್ಕೆ ಏನು ಫಲ ಸಿಗ್ತಾ ಇಲ್ಲ, ಎಷ್ಟು ನೀವು ಪ್ರಯತ್ನಿಸಿದ್ರು ನಿಮಗೆ ಕೆಲಸ ಆಗ್ತಿಲ್ಲ, ಕೆಲಸ ಸಿಗ್ತಿಲ್ಲ, ಮನುಷ್ಯ ಅಶಾಂತಿ ಇದೆ ಅಂತ ನೀವು ವರಿ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ಈ ಒಂದು ದಾರಿ ನಿಮಗೆ ಸಿಗ್ತಿದೆ. ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೊಳ್ಳೋ ದಾರಿ ಸಿಗ್ತಿದೆ. ಖಂಡಿತ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇರಬಹುದು, 3 ಜನ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ನ ಮಾಡ್ತಿದ್ದಾರೆ, ಮೇಲ್ ಪರ್ಸನ್ ಆ್ಯಂಡ್ ಫಿಮೇಲ್ ಪರ್ಸನ್. ಆ ವ್ಯಕ್ತಿಗಳನ್ನ ಕ್ಲೆನ್ಸ್ ಮಾಡಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಮತ್ತೆ ಆಸನಾಂಬೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಅಷ್ಟಲಕ್ಷ್ಮಿಯರ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 2. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಈ ಒಂದು ವೀಕಲ್ಲಿ ಮನೆಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ, ವುಡ್ ಮೆಟೀರಿಯಲ್ಸ್ನ ನಿಮ್ಮ ಮನೆಗೆ ಚೇಂಜ್ ಮಾಡ್ತಿದ್ದೀರಾ, ನೀವಿರೋ ಸೋಫಾ ಸೆಟ್ನ ಕೂಡ ಚೇಂಜ್ ಮಾಡ್ತಿದ್ದೀರಾ. ಆ್ಯಂಡ್ ಎಸ್, ಇನ್ನೂ ತುಂಬ ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಎಲೆಕ್ಟ್ರಿಕ್ ಐಟಮ್ಸ್ನು ಕೂಡ ನೀವು ಚೇಂಜ್ ಮಾಡ್ತಿದ್ದೀರಾ, ನಿಮ್ಮ ವೆಹಿಕಲ್ನು ಕೂಡ ಚೇಂಜ್ ಮಾಡ್ತಿದ್ದೀರಾ. ಸೊ ಯಾವುದು ನಿಮಗೆ ಈ ಒಂದು ವೀಕಲ್ಲಿ ಏನು ಅನುಭವ ಸಿಗ್ತಿದೆ, ಅದು ಒಂದು ರೀತಿ ನಿಮ್ಮ ಲೈಫಲ್ಲಿ ಒಂದು ಗಂಡಾಂತರದಿಂದ ನೀವು ಪಾರ ಆಗಿದ್ದೀರಾ. ಪಾಯಲ್ ನಂಬರ್ 2. ಎಸ್, ಹೆಚ್ಚು ನೀವು ಈ ಒಂದು ವೀಕಲ್ಲಿ ಸಡನ್ ಆಗಿ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಸಡನ್ ಆಗಿ ನಿಮ್ಮ ನೇಬರ್ಸ್ ಮನೆಗೆ ಹೋಗ್ತಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೀರಾ, ಹಾಗೂ ನಿಮ್ಮ ಮನೆಗೆ ಕೂಡ ಅತಿಥಿಗಳು ಬರ್ತಿದ್ದಾರೆ. ಮನಸ್ಸಿಗೆ ಒಂದಿಷ್ಟು ಶಾಂತಿ ಬೇಕಾಗಿದೆ, ಹಾಗೂ ನೀವಿರೋ ಸ್ಥಳದಿಂದ ಚೇಂಜಸ್ ಕೂಡ ನೀವು ಮಾಡಬೇಕಿದೆ. ಪಾಯಲ್ ನಂಬರ್ 2. ಎಸ್, ಏನೋ ಒಂದು ಮೌನ ನಿಮ್ಮನ್ನ ಬಹಳಷ್ಟು ಉತ್ತರ ನಿಮಗೆ ಆನ್ಸರ್ ನಿಮಗೆ ಸಿಗ್ತದೆ. ನಿಮ್ಮ ಮೌನ, ನಿಮ್ಮ ಒಂದು ತಾಳ್ಮೆ ಖಂಡಿತ ನಿಮಗೆ ಒಂದು ಉತ್ತರನ ಕೊಡ್ತಿದೆ. ಹಾಗೂ ನಿಮ್ಮ ಬದುಕಿಗೆ ಹೊಸ ಗುರು ಕೂಡ ಬರ್ತಿದ್ದಾರೆ. ಹಾಗೂ ನಿಮ್ಮ ಬದುಕಿಗೆ ಹಿಂದೆ ಆಗಿರೋ ಘಟನೆಯಿಂದ ನಿಮಗೆ ಏನು ಪ್ರಾಬ್ಲಮ್ಸ್ ಆಗ್ತಿದೆ ಅದರಿಂದ ಕೂಡ ನಿವಾರಣೆ ಆಗ್ತಿದೆ. ರಾಮರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನಿಮ್ಮ ಕೈಹಸ್ತದಿಂದ ಏನಾದರೂ ಯಾರಿಗಾದರೂ ಸಹಾಯನ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಯಾರಿಗೆ ಹಸುವು ಇದೆ ಆ ಹಸುವನ್ನ ನೀವು ಕಮ್ಮಿ ಮಾಡಿ, ಹಾಗೂ ಏನಾದರೂ ತಿನ್ಲಿಕ್ಕೆ ಏನಾದರೂ ಪದಾರ್ಥನ ಯಾರಿಗಾದ್ರೂ ದಾನ ಮಾಡಿ. ಪಾಯಲ್ ನಂಬರ್ 2. ಎಸ್, ವಿಘ್ನೇಶ್ವರನ ಆಶೀರ್ವಾದ ಕೂಡ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಒಂದು ರಕ್ಷಣೆಯಾಗಿದೆ. ವಿಘ್ನೇಶ್ವರನ ಆಶೀರ್ವಾದ ಹೆಚ್ಚಾಗಿದೆ. ಹಾಗೂ ನಿಮ್ಮ ಮನೆಯಲ್ಲಿ ವಿಘ್ನೇಶ್ವರನ ಒಂದು 3 ರೀತಿ ಫೋಟೋಸ್ ಏನಿದೆ ಅದನ್ನು ಕೂಡ ನೀವು ಚೇಂಜಸ್ ಮಾಡ್ತಿರಬಹುದು. ಮತ್ತೆ ಹೊಸ ವಿಘ್ನೇಶ್ವರನ ಫೋಟೋಸ್ನ ನೀವು ಮನೆಗೆ ತಗೊಂಡು ಬರ್ತಿರಬಹುದು. ಪಾಯಲ್ ನಂಬರ್ 2. ಎಸ್, ಹಾಗೆ ನಿಮ್ಮ ಹತ್ರ ಇರುವಂತ ಯಾವುದೋ ವಸ್ತು, ನಿಮ್ಮ ಒಂದು ಪಾಕೆಟ್, ನಿಮ್ಮ ಒಂದು ಪರ್ಸಲ್ಲಿ ಏನಾದರೂ ಬೇಡದೇ ಇರುವಂತಹ ಚೀಟಿ, ಸಮಥಿಂಗ್ ಏನಾದರೂ ನೀವು ಭಿನ್ನ ಆಗಿರುವಂತಹ ವಸ್ತುನ ಇಟ್ಟಿರಬಹುದು. ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಪಾಯಲ್ ನಂಬರ್ 2. ನೀವು ಯಾವುದನ್ನ ಉಪಯೋಗಿಸ್ತಿಲ್ಲ ಅದನ್ನ ಥ್ರೋ ಔಟ್ ಮಾಡಿ, ಇಲ್ಲ ಅದನ್ನ ಕ್ಲೆನ್ಸ್ ಮಾಡಿ ಇಡಿ.
ಎಸ್, ಎಸ್ ಸಿಚುವೇಶನ್ ನಿಮಗೆ ಈ ಒಂದು ಸಿಚುವೇಶನ್ ಇದೆ ಖಂಡಿತ ಅದು ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಿದೆ. ಖಂಡಿತ ನೀವು ಅದ್ರ ಬಗ್ಗೆ ಏನು ವರಿ ಮಾಡ್ತಿದ್ದೀರಾ, ಚಿಂತೆ ಮಾಡ್ತಿದ್ದೀರಾ, ಖಂಡಿತ ಆ ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್ ಆ್ಯಂಡ್ ಬೇರೆ ಆದಂಥದ್ದೇನೋ ಒಂದು ದಾರಿ ನಿಮಗೆ ಸಿಗ್ತಿದೆ ಹಾಗೂ ನಿಮ್ಮ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ತಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.